ಸ್ನೇಹಿತರೆ ನಮಸ್ಕಾರ. ನೋಡಿ, ಈ ಹುಡುಗ ಮತ್ತು ಈ ಹುಡುಗ ಇಬ್ಬರು ನೇಪಾಳಿ. ಇದು ಜ್ಯೋತಿ ಅಂತ ಹುಡುಗಿ ಬೆಳಗಾಮ್ದು. ನೋಡಿ, ಈ ಹುಡುಗ ನೇಪಾಳಿಯಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಮುನ್ರಾಜ್ ಗೌಡ್ ಡಾಕ್ಟರ್ ಮುನ್ರಾಜ್ ಗೌಡ್ ನೋಡ್ಕೊತಾ ಇದ್ದಾರೆ ಈ ಕಲಾಜ್ಯೋತಿ ಸೇವಾ ಟ್ರಸ್ಟಲ್ಲಿ. ಭಾಳ ಅದ್ಭುತವಾಗಿ ಇಷ್ಟೆಲ್ಲ ಮಕ್ಕಳನ್ನ ಚೆನ್ನಾಗಿ ಭಾಳ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಿಜವಾಗ್ಲೂ ನಾವು ಇಂಥ ಕಡೆ ಬರಬೇಕು. ಎಲ್ಲೆಲ್ಲೋ ಹೋಗಿ ಸುತ್ತಾಡೋಕೆ ಹೋಗ್ತೀವಿ. ಒಂದು ದಿನ ಯಾವಾಗಾದ್ರೂ ತಿಂಗಳಿಗಾದ್ರೂ ಸರಿ, ವಾರಕ್ಕಾದ್ರೂ ಸರಿ, ಒಂದು 5 ನಿಮಿಷನೋ 10 ನಿಮಿಷನೋ ಅರ್ಧ ಗಂಟೆನೋ ಬಂದು ಇಂಥ ಮಕ್ಕಳ ಜೊತೆಗೆ ಆಟ ಆಡಿ ಅವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತವೆ, ಎಷ್ಟು ಮುದ್ದಾಗಿ ಮಾತಾಡ್ತವೆ. ನಮ್ಮ ಮಕ್ಕಳು ಯಾವ ಥರನೋ ಅದೇ ಥರನೂ ಇವರು ಕೂಡ ನಮ್ಮ ಮಕ್ಕಳು ಅಂದ್ಕೊಂಡು ಇವ್ರ ಜೊತೆಗೆ ಬಂದು ಕಾಲ ಕಳೆದು ಹೋದರೆ ನಿಜವಾಗ್ಲೂ ಸ್ವರ್ಗ ಅನ್ನೋದು ಇಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ಅಂದ್ಕೊಂಡಿದ್ದೀನಿ. ನೋಡಿ, ಕಲಾಜ್ಯೋತಿ ಅಂತ ಪಾಪ ಹುಡುಗಿ ಬೆಳಗಾಮು. ಇವನೊಬ್ಬ ನೇಪಾಳು. ಅಪ್ಪ ಅಮ್ಮ ಇಲ್ಲ ಇವರಿಬ್ಬರಿಗೂ. ಅಪ್ಪ ಇದ್ದಾರೆ, ಅಮ್ಮ ಇಲ್ಲ. ಅಪ್ಪ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಎಲೆಕ್ಟ್ರಾನಿಕ್ ಸಿಟಿಲಿ. ಇಲ್ಲಿ ಕೆಂಗೇರಿ ಹತ್ರ ಇದೆ ಇದು, ನಾಗದೇವನಹಳ್ಳಿಯಲ್ಲಿ ಕಲಾ ಸೇವೆ ಟ್ರಸ್ಟು. ಭಾಳ ಅದ್ಭುತವಾಗಿ ಮುನ್ರಾಜ್ ಗೌಡ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನೋಡಿ, ಎಲ್ಲ ಎಷ್ಟು ಜನ ಮಕ್ಕಳಿದ್ದಾರೆ, ಇನ್ನೂ ತುಂಬ ಜನ ಇದ್ದಾರೆ, ಬರ್ತಾರೆ, ಹೋಗ್ತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಇಂಥವಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗಿದೆ. ದಾನ ಧರ್ಮ ಮಾಡೋರು ಇಂಥ ಜಾಗಕ್ಕೆ ಬಂದು ಡೈರೆಕ್ಟಾಗಿ ಬಂದು ನೋಡಿ ದಾನ ಧರ್ಮ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಕ್ಕಳ, ಎಲ್ಲರೂ ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ? ಯಾರು ಮಾಡಿಸಿದ್ರು? ಇವಾಗೆಲ್ಲ ಏನು ಮಾಡ್ತೀರಾ? ನಿದ್ದೆ ಮಾಡ್ತೀರಾ? ಎಲ್ಲಿಗೆ ಹೊರಗಡೆ ಹೋಗ್ತೀರಾ? ಎಲ್ಲ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಪತ್ನಿ. ನಮಸ್ಕಾರ ಜ್ಯೋತಿ. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರು ಹೇಳು. ಹೇಳು ನಿನ್ನ ಹೆಸರು ಹೇಳು. ನನ್ನ ಜ್ಯೋತಿ. ಊಟ ಮಾಡ್ದಾ? ಹಾಂ.